ಸಿಡ್ನಿಯಿಂದ ಬಂದು ಹಾವೇರಿಯಲ್ಲಿ ಮಹಿಳೆ ಬಂದು ವೋಟ್ ಮಾಡಿರುವಂಥದ್ದು ನೋಡಿ. ಆಸ್ಟ್ರೇಲಿಯಾದ ಸಿಡ್ನಿಯಿಂದ ಬಂದು ಇಲ್ಲಿ ಬಂದು ವೋಟ್ ಮಾಡಿರುವಂಥದ್ದು ಹಾವೇರಿಯಲ್ಲಿ ಆಗಿರುವಂಥ ಘಟನೆ ಇದು. ಅಂದರೆ ಅವರು ಕೂಡ ಎಲ್ರಿಗೂ ಮನವಿಯನ್ನು ಮಾಡಿದ್ದಾರೆ, ಮಾದರಿ ಕೂಡ ಆಗಿದ್ದಾರೆ. ಹಾವೇರಿ ನಗರದ 12ನೇ ಕ್ರಾಸ್ ನಿವಾಸಿ ಭಾವನಾ ಶಿವಾನಂದ್ ಇವತ್ತು ವೋಟ್ ಮಾಡಿದರು ನೋಡಿ. ವಿದೇಶದಿಂದ ಬಂದು ಇಲ್ಲಿ ಬಂದು ವೋಟ್ ಮಾಡಿದ್ದಾರೆ. ವೋಟ್ಗಾಗಿ ಅವರು ಬಂದಿರುವಂಥದ್ದು ಹಾವೇರಿ ನಗರದ ಲಯನ್ಸ್ ಸ್ಕೂಲ್ನಲ್ಲಿ ಇವತ್ತು ವೋಟ್ ಮಾಡಿದ್ದಾರೆ. ಸೊ ನಾನು ವಿದೇಶದಿಂದ ಬಂದು ಮತವನ್ನು ಚಲಾವಣೆ ಮಾಡಿದ್ದೇನೆ, ಇಲ್ಲಿ ಇರೋರು ಬಂದು ಮತವನ್ನು ಮಾಡಿ ಅಂಥೇಳಿ ಭಾವನಾ ಮನವಿ ಮಾಡಿದರು. ಸೊ ಮತದಾನ ಮಾಡದೇ ಇರೋರಿಗೆ ದಂಡ ವಿಧಿಸುವಂತೆ ಇದೇ ಸಂದರ್ಭದಲ್ಲಿ ಮನವಿ ಕೂಡ ಮಾಡಿದರು. ನೋಡೋಣ, ಅಷ್ಟು ದೂರದ ಬೇರೆ ದೇಶದಿಂದ ಬಂದು ನಾನು ಇಲ್ಲಿ ಬಂದು ವೋಟ್ ಮಾಡಿದ್ದೀನಿ, ನೀವು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ. ಅದು ಹಿಡ್ಕೊಂಡು ನಾನು ಸಿಡ್ನಿ ಆಸ್ಟ್ರೇಲಿಯಾದಿಂದ ಬಂದಿದ್ದೆ. ಮೂಲತಃ ನಾನು ಕರ್ನಾಟಕದವೇ. ವೋಟ್ ಎಲ್ಲರಿಗೂ ಒಂದು ಹೇಳೋದೇನಪ್ಪ ಅಂದರೆ, ಎಲ್ಲರೂ ದಯಮಾಡಿ ವೋಟ್ ಹಾಕಿ ನಿಮ್ಮ ಸಮರ್ಥ ನಾಯಕನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸಮರ್ಥ ನಾಯಕ ಇದ್ದರೆ ದೇಶಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು, ಜನಗಳಿಗೆ ಒಳ್ಳೆಯದು. ಸೊ ನನಗೆ ತುಂಬ ಬೇಜಾರು ಅಂದರೆ, ಯಾವಾಗಲೂ ಪ್ರತಿ 5 ವರ್ಷಕ್ಕೆ ಒಂದ್ಸರಿ ನಾನು ವೋಟ್ ಹಾಕಕ್ಕೆ ಬರ್ತೀನಿ. ಸೊ ವೋಟಿಂಗ್ ರೇಟು ತುಂಬ ಕಡಿಮೆ ಇದೆ ಇಂಡಿಯಾದಲ್ಲಿ, ಅದರಲ್ಲೂ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ. ಸೊ 48-50% ವೋಟ್ ಆಗ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ವೋಟ್ ಹಾಕಿ ನಿಮ್ಮ ಸಮರ್ಥ ನಾಯಕನ ನೀವು ಆಯ್ಕೆ ಮಾಡಿ ಅಂತ ನಾನು ನಿಮ್ಮ ಒಂದು ವೋಟಿಂದ ಒಳ್ಳೆ ಭವಿಷ್ಯದ ನಾಯಕ ನಮಗೆ ಸಿಗ್ತಾರೆ. ಸೊ ದಯಮಾಡಿ ವೋಟ್ ಹಾಕಿ ಅಂತ ನಾನು ಹೇಳ್ಬೋದು. ನಾವೆಲ್ಲ ನೋಡಿ ಅಷ್ಟೊಂದೆಲ್ಲ ಖರ್ಚು ಮಾಡಿ ಅಷ್ಟೊಂದು ಟೈಮ್ ಎಲ್ಲ ಕೊಟ್ಟು ವೋಟ್ ಹಾಕಕ್ಕೆ ಬರ್ತೀವಿ. ಒಂದು ತಿಂಗಳು ನಮ್ಮದು ಸ್ಯಾಲ್ರಿ ಎಲ್ಲ ಕಟ್ ಆಗುತ್ತೆ. ಬೇರೆ ದೇಶದಲ್ಲೂ ಅಷ್ಟೇ, ನೀವು ಕೆಲವೊಂದು ದೇಶದಲ್ಲಿ ವೋಟ್ ಹಾಕಿಲ್ಲ ಅಂದರೆ ಅವರಿಗೆ ಫೈನ್ಸ್ ಅದು ಎಲ್ಲ ಇರುತ್ತೆ. ನನ್ನೊಂದು ಪ್ರಾರ್ಥನೆ ಇಲ್ಲಿನ ಸರ್ಕಾರದವರು, ಯಾರು ವೋಟ್ ಹಾಕಲ್ಲ ಅವ್ರಿಗೆ ಇನ್ಕ್ರಿಮೆಂಟು ಅಥವಾ ಏನಾದರೂ ಪನಿಷ್ಮೆಂಟು ದಯಮಾಡಿ ಕೊಡಿ ಅಂತ ನನ್ನ ವಿನಂತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.